ಏನು ಹೇಳು ಭರತ್? ಸರ್, ಭಗೀರಥ ನೋಡ್ಕೋದಕ್ಕೆ ಒಂದೇ ದಾರಿ ಇರೋದು. ನೀವು ಕಿಡ್ನಾಪ್ ಆಗಬೇಕು. ಈ ಸತಿ ನಾವು ಅವ್ರು ನೋಡ್ಕೋದಕ್ಕೆ ಒಂದು ದಾರಿ ಇದೆ. ಏನದು? ಈ ಡಿವೈಸ್ನ ನಿಮ್ಮ ಹತ್ರ ಯಾರಿಗೂ ಕಾಣ್ದಿರೋಗೆ ಹುಷಾರಾಗಿ ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡ್ರೆ ನೀವೆಲ್ಲೇ ಹೋದ್ರೂ ನಾವು ನಿಮ್ಮನ್ನು GPS ಇಂದ ಟ್ರೇಸ್ ಮಾಡ್ತೀವಿ. ಅವ್ರು ನನ್ನ ಹೇಗೆ ಕಿಡ್ನಾಪ್ ಮಾಡ್ತಾರೆ? ಸರ್, ನಾವು ಬರೋವಾಗ ಅವ್ರು ನಮ್ಮನ್ನು ಫಾಲೋ ಮಾಡ್ತಾಯಿದ್ರು. ನಾನು ಗೊತ್ತಿದ್ದು ಗಮನಿಸ್ತಿರೋಗೆ ನಾಟಕ ಆಡಿದೆ. ಸೊ ನನ್ನ ಪ್ಲ್ಯಾನ್ ಕರೆಕ್ಟ್ ಆದರೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ. ನೀವು ಸಹ ಏನೂ ಗೊತ್ತಿಲ್ಲದಿರೋ ಥರ ಇರಿ. ಸರ್, ಈ ವಿಷಯ ನಮ್ಮ ಟೀಮ್ಗೂ ಗೊತ್ತಾಗೋದು ಬೇಡ. ನಿಜ. ಸರಿ ಸರ್, ನಾನು ಬರ್ತೀನಿ. ಓಕೆ ಸರ್. ಏನು ಡಿಸೈಡ್ ಮಾಡಿದೆ? ನಾವು ಭಗೀರಥ ಆಕ್ಟಿವೇಟ್ ಮಾಡಿಕೊಡ್ತೀವಿ. ಎಲ್ಲೂ ಬರಬೇಕು. ಅವತ್ತು ನಿನಗೊಂದು ಬಾಕ್ಸ್ ತಗೊಳ್ಳೋದಕ್ಕೆ ಮತ್ತೆ ಅದನ್ನ ಓಪನ್ ಮಾಡದೇ ಇರೋದಕ್ಕೆ ಹೇಳಿದ್ದೆ. ಈಗ ಆ ಬಾಕ್ಸ್ನ ಓಪನ್ ಮಾಡು. ಆ ಫೋನ್ ಆನ್ ಮಾಡಿದ್ರೆ ನಿನಗೆ ನಾನು ಡಯಲ್ ಮಾಡಿರೋ ಒಂದು ನಂಬರ್ ಕಾಣಿಸುತ್ತೆ. ಆ ನಂಬರ್ಗೆ ಕಾಲ್ ಮಾಡು. ಅವನು ನಿನಗೆ ಗೈಡ್ ಮಾಡ್ತಾನೆ ಎಲ್ಲಿಗೆ ಬರಬೇಕು ಅಂತ. ಓಕೆ, ನಾನು ಬರ್ತಾ ಇದ್ದೀನಿ. ಆನ್ ದಿ ವೇ. ಅವರೆಲ್ಲ ಆಕ್ಟಿವೇಟ್ ಮಾಡೋದಕ್ಕೆ ಒಪ್ಕೊಂಡ್ರ? ಒಪ್ಕೊಂಡಿದ್ದಾರೆ. ಗ್ರೇಟ್. ಸೂಪರ್. ನಮ್ಮ ಕೆಲಸ ಈಸಿ ಆಯಿತು ಪಾರ್ಟ್ನರ್. ಆ ವರ್ಕಿಂಗ್ ಮಾಡೋ ರಿಯಾಕ್ಟರ್ ವರ್ಕ್ ಆಯಿತು ಅಂದರೆ ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ವಿ ವಿಲ್ ಬಿ ಮಿಲೇನಿಯರ್. ಪ್ರೊಫೆಸರ್, ನೀನು ತುಂಬ ಬುದ್ಧಿವಂತ. ದಡ್ರಿಗೆ ಯಾಕೆ ವಿದ್ಯೆ ಹೇಳ್ಕೊಡ್ತೀಯ? ನಿಮ್ಮ ಸೈಂಟಿಸ್ಟು ತುಂಬ ಸ್ವಾರ್ಥಿ. ನಾವೆಲ್ಲ ಎಲ್ಲಿ ಶ್ರೀಮಂತರಾಗ್ಬಿಡ್ತೀವೋ ಅಂತ ಆ ರಿಯಾಕ್ಟರ್ನ ನಿಮ್ಮ ಹತ್ರ ಕೊಡ್ಸತ್ತೋದ. ಹೌದು, ನಮ್ಮ ಸೈಂಟಿಸ್ಟು ಸ್ವಾರ್ಥಿನೇ. ಯಾಕಂದರೆ ಅದು ನಮ್ಮ ಸೊಸೈಟಿಗೆ ಯೂಸ್ ಆಗಲಿ ಅಂತ ಒಂದೇ ಕಾರಣಕ್ಕೆ ನಿಮ್ಮಂಥ ಪಾಪಿಗಳ ಕೈಗೆ ಅದನ್ನು ಕೊಡದೆ ಸತ್ತೋದ್ರು. ಪ್ರೊಫೆಸರ್, ಆ ರಿಯಾಕ್ಟರ್ ವರ್ಕ್ ಆಗೋದಕ್ಕೆ ಇನ್ನೊಂದು ಕೆಲಸ ಬಾಕಿ ಇದೆ. ನೀವೆಲ್ಲ ಸಿಕ್ಕಾಯ್ತು, ಒಬ್ಬನ ಮುಗಿಸಿ ಒಂದು ರಿಯಾಕ್ಟರ್ ಕೀ ತಂದಾಯ್ತು. ಆ ಕೀ ಆಕ್ಟಿವ್ ಆಯ್ತು ಅಂದ್ರೆ ನೀವೇನು ಮಾಡ್ಕೊಳಕ್ಕಾಗಲ್ಲ. ಹಲೋ.